ಬೂದಿಯಾಗಿ ಹೋಗುತ್ತಾರೆ, ಉರಿಯುವವರು ಹಾವಿಯಾಗಿ ಹೋಗುತ್ತಾರೆ. ನಾನು ಎಂದು ಮೆರೆದವರು ಬೇಗನೆ ಕಣ್ಮರೆಯಾಗಿ ಹೋಗುತ್ತಾರೆ. ಏರಿದವನು ಇಳಿಯಲೇಬೇಕು, ಇಳಿದವನು ಸಾಗಲೇಬೇಕು. ನಾನು ಎಂದು ಎದೆಬೆಟ್ಟು ನಿಂತವನು ಈ ಆಂಜನೇಯನ ಮುಂದೆ ಬೇಗನೆ ಕಣ್ಮರೆಯಾಗಿ ಹೋಗಬೇಕು. ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಜನ, ಎಣ್ಣೆಗಾಗಿ ಸತ್ತವರು ಕೋಟಿ ಕೋಟಿ ಜನ. ಹೆಣ್ಣಿಗಾಗಿ ಸತ್ತವರು ಕೋಟಿ, ಹೆಣ್ಣಿಗಾಗಿ ಸತ್ತವರು ಕೋಟಿ. ಏ ಆಂಜನೇಯವೇ, ನಿನಗಾಗಿ ಸತ್ತವರನ್ನು ನಾನು ಒಬ್ಬರನ್ನು ಕಾಣಲಿಲ್ಲವಯ್ಯ ದೇವ. ಈ ಯೌವನ ಸರಿದು ಹೋಗುವುದು. ಏ ಶಂಭುವೇ, ಹಿರಿಯ ಭೋಗವು ನಿಲ್ಲಲಾರದು, ಮೆರೆವ ಯೌವನ ಸರಿದು ಹೋಗುವುದು. ನಿಮ್ಮನ್ನು ಬಿಟ್ಟು ಹಗಲಿ ಹೋಗುವುದು. ಅರಿತು ಮಾಡಿದ ಪಾಪ ಪುಣ್ಯಗಳು ಮಾತ್ರ ನಿರುತ ನಿನ್ನಯ ಹಿಂದೆ ಬರುವವು. ನುರಿತ ದುರ್ಗುಣದಿ ಮೆರೆಯದಿರಿ ಎಂದಾತ ಈ ಪರಮಾತ್ಮ. ಈ ಪರಮಾತ್ಮ ಯಾರು? ಪರಮಾತ್ಮ ಎಲ್ಲಿದ್ದಾನೆ? ಪರಮ ಮತ್ತು ಆತ್ಮ ಪರಮಾತ್ಮ. ಪರಮ ಎಂದರೆ ಶ್ರೇಷ್ಠವಾದ, ಆತ್ಮ ಎಂದರೆ ಜೀವ. ಯಾವ ಮಾನವ ಈ ಭೂಮಿಯ ಮೇಲೆ ಶ್ರೇಷ್ಠವಾದ ಜೀವವನ್ನು ಹೊತ್ತಿರ್ತಾನೆ ಅವನು ನಿಜವಾದ ಪರಮಾತ್ಮ ಕಾಣು. ಏಕೆಂದರೆ ಅರ್ಥವಿಲ್ಲದ ಬಾಳು ವ್ಯರ್ಥ, ಒಳ್ಳೆಯ ಗುಣವಿಲ್ಲದಿದ್ದರೆ ಸುಂದರವಾದ ರೂಪ ವ್ಯರ್ಥವಾಗುವುದು ನೋಡ. ಇಲ್ಲದಿದ್ದರೆ ಸಾಧನೆ ವ್ಯರ್ಥವಾಗುವುದು ನೋಡ. ವಿದ್ಯೆ ಇಲ್ಲದಿದ್ದರೆ ಪ್ರಜ್ಞೆ ವ್ಯರ್ಥವಾಗುವುದು ನೋಡ. ದೇವತಾ ಕಾರ್ಯಕ್ರಮಗಳನ್ನು ಮಾಡದೆ ನಿಮ್ಮೆಲ್ಲರ ಜೀವನ